ಹಲೋ ಮಕ್ಕಳೇ, ವಿಜ್ಞಾನಯಾನ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಮಸ್ಕಾರ ಎಲ್ರಿಗೂ. ಬನ್ನಿ, ಇವತ್ತು ನಾವು ಮಸೂರಗಳ ಮಾಯಾಲೋಕ, ಬೆಳಕಿನ ಚಮತ್ಕಾರ ಮತ್ತೆ ಆ ಸುಂದರ ಕಾಮನಬಿಲ್ಲಿನ ಹಿಂದಿನ ವಿಜ್ಞಾನವನ್ನ ಒಟ್ಟಿಗೆ ತಿಳ್ಕೊಳ್ಳೋಣ. ಈ ಅದ್ಭುತಗಳ ಹಿಂದಿನ ರಹಸ್ಯವನ್ನ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಒಂದು ಪ್ರಶ್ನೆ: ಒಂದು ಭೂತಗನ್ನಡಿಗೂ ಆಕಾಶದಲ್ಲಿ ಮೂಡೋ ಕಾಮನಬಿಲ್ಲಿಗೂ ಏನ್ ಸಂಬಂಧ ಇರ್ಬೋದು? ಕೇಳೋಕ್ ಸ್ವಲ್ಪ ವಿಚಿತ್ರ ಅಲ್ವಾ? ಒಂದು ಕಡೆ ಕೈಯಲ್ಲಿ ಹಿಡಿಯೋ ಒಂದು ವಸ್ತು, ಇನ್ನೊಂದು ಕಡೆ ಆಕಾಶದ ತುಂಬ ಹರಡಿರೋ ಒಂದು ದೃಶ್ಯ. ಆದರೆ ಇವೆರಡರ ನಡುವೆ ಒಂದು ಕಾಮನ್ ಸೈನ್ಸ್ ಸೀಕ್ರೆಟ್ ಇದೆ. ಅದೇನು ಅಂತ ಈ ಚರ್ಚೆ ಮುಗಿಯುವಷ್ಟರಲ್ಲಿ ನಮಗೆಲ್ಲ ಗೊತ್ತಾಗುತ್ತೆ. ಸರಿ, ಹಾಗಾದರೆ ಶುರು ಮಾಡೋಣಲ್ವಾ? ಮೊದಲಿಗೆ ನಮ್ಮ ಪ್ರಶ್ನೆಯ ಮೊದಲ ಅರ್ಧಕ್ಕೆ ಬರೋಣ. ಅಂದ್ರೆ ಮಸೂರಗಳು. ಬೆಳಕನ್ನೇ ಬಗ್ಗಿಸೋ ಈ ಮಸೂರಗಳು ಅಂದ್ರೆ ಏನು, ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ ಬನ್ನಿ. ತುಂಬಾ ಇಂಟ್ರೆಸ್ಟಿಂಗ್ ಇದು. ಮಸೂರ ಅಂದ್ರೆ ಏನು? ಸಿಂಪಲ್ ಆಗಿ ಹೇಳೋದಾದ್ರೆ, ಇದು ಬೆಳಕನ್ನ ಬಗ್ಗಿಸೋ ಒಂದು ಪಾರದರ್ಶಕ ವಸ್ತು, ಒಂದ್ ರೀತಿ ಮ್ಯಾಜಿಕ್ ಇದ್ದಂಗೆ. ಒಂದು ಉದಾಹರಣೆ ಕೊಡೋದಾದ್ರೆ, ಒಂದು ಗ್ಲಾಸ್ ತುಂಬ ನೀರ್ ತಗೊಂಡು ಅದರೊಳಗೆ ಒಂದು ಸ್ಟ್ರಾ ಹಾಕಿ ನೋಡಿ. ಸ್ಟ್ರಾ ಸ್ವಲ್ಪ ಬಾಗಿದ ಹಾಗೆ ಕಾಣುತ್ತಲ್ವಾ? ಯಾಕಂದ್ರೆ ನೀರು ಬೆಳಕನ್ನ ಬಗ್ಗಿಸುತ್ತೆ. ಮಸೂರ ಮಾಡೋದು ಕೂಡ ಇದೇ ಕೆಲ್ಸ. ತನ್ನ ಮೂಲಕ ಪಾಸ್ ಆಗೋ ಬೆಳಕಿನ ದಾರಿಯನ್ನ ಅದು ಚೇಂಜ್ ಮಾಡುತ್ತೆ. ಅಷ್ಟೇ ಅದರ ಸೀಕ್ರೆಟ್. ಈ ಮಸೂರಗಳಲ್ಲಿ ಆಕಾರದ ಮೇಲೆ 2 ಮುಖ್ಯ ಟೈಪ್ಸ್ ಇವೆ. ನೆನ್ಪಿಟ್ಕೊಳ್ಳೋಕೆ ತುಂಬಾ ಸುಲಭ. ಮೊದಲನೇದು ಪೀನ ಮಸೂರ, ಅಂದ್ರೆ ಕಾನ್ವೆಕ್ಸ್ ಲೆನ್ಸ್. ಇದು ಮಧ್ಯದಲ್ಲಿ ದಪ್ಪ, ಬದಿಯಲ್ಲಿ ತೆಳ್ಳಗೆ, ಒಂದು ಸಣ್ಣ ಬೆಟ್ಟದ ಹಾಗೆ. ಇನ್ನೊಂದು ನಿಮ್ನ ಮಸೂರ, ಅಂದ್ರೆ ಕಾನ್ಕೇವ್ ಲೆನ್ಸ್. ಇದು ಮಧ್ಯದಲ್ಲಿ ತೆಳ್ಳಗೆ, ಬದಿಯಲ್ಲಿ ದಪ್ಪ, ಒಂದು ಕಣಿವೆಯ ಹಾಗೆ. ಈ ಬೆಟ್ಟ, ಕಣಿವೆ ಅನ್ನೋ ಆಕಾರಗಳೇ ಇವುಗಳ ಕೆಲಸ ಏನು ಅಂತ ಡಿಸೈಡ್ ಮಾಡೋದು. ಸರಿ, ಮೊದಲು ನಾವು ಬೆಟ್ಟದ ಬಗ್ಗೆ ಮಾತಾಡೋಣ. ಅಂದ್ರೆ ಪೀನ ಮಸೂರ. ಇದನ್ನ ಸಂಗ್ರಹಕ ಅಂತಾನೂ ಕರೀತಾರೆ. ಯಾಕೆ ಅಂತ ಈಗ ನೋಡೋಣ. ಯಾಕೆ ಇದನ್ನ ಸಂಗ್ರಹಿಸುವ ಮಸೂರ ಅಂತಾರೆ ಅಂದ್ರೆ, ಇದು ತನ್ನ ಮೇಲೆ ಬೀಳೋ ಎಲ್ಲಾ ಬೆಳಕಿನ ಕಿರಣಗಳನ್ನ ಒಂದೇ ಕಡೆ ಸೇರಿಸುತ್ತೆ, ಒಂದು ಪಾಯಿಂಟ್ನಲ್ಲಿ ಫೋಕಸ್ ಮಾಡುತ್ತೆ. ಎಲ್ಲರನ್ನೂ ಒಟ್ಟಿಗೆ ಸೇರಿಸೋ ಒಬ್ಬ ಲೀಡರ್ ತರ ಅನ್ಕೋಬಹುದು. ಅದಕ್ಕೆ ಇದಕ್ಕೆ ಗ್ಯಾದರಿಂಗ್ ಲೆನ್ಸ್ ಅಂತ ಹೆಸರು. ಈ ಮಸೂರದಿಂದ ಬರೋ ಇಮೇಜ್ಗಳು ಅಂದ್ರೆ ಪ್ರತಿಬಿಂಬಗಳು ತುಂಬಾ ಸ್ಪೆಷಲ್. ಇವನ್ನ ಸತ್ಯ ಪ್ರತಿಬಿಂಬ ಅಂತ ಕರೀತಾರೆ. ಅಂದ್ರೆ ನಾವು ಸಿನಿಮಾ ಥಿಯೇಟರ್ನಲ್ಲಿ ಸ್ಕ್ರೀನ್ ಮೇಲೆ ಸಿನಿಮಾ ನೋಡ್ತೀವಲ್ಲ, ಹಾಗೆ ಇದರ ಇಮೇಜ್ಗಳನ್ನ ಒಂದು ಸ್ಕ್ರೀನ್ ಮೇಲೆ ಹಿಡಿಯಬಹುದು. ಇನ್ನೊಂದು ಮಜಾ ಅಂದ್ರೆ, ವಸ್ತುವನ್ನ ಲೆನ್ಸ್ ಹತ್ರ ಇಡ್ತೀವಾ ದೂರ ಇಡ್ತೀವಾ ಅನ್ನೋದ್ರ ಮೇಲೆ ಇಮೇಜ್ ನೇರಾನೂ ಇರ್ಬೋದು, ತಲೆ ಕೆಳಗೂ ಆಗಬಹುದು, ಚಿಕ್ಕದಾಗಬಹುದು ಅಥವಾ ದೊಡ್ಡದಾಗಿಯೂ ಕಾಣಬಹುದು. ಇದೇ ಗುಣದಿಂದಾಗಿ ಪೀನ ಮಸೂರ ನಮಗೆಲ್ಲ ತುಂಬಾ ಉಪಯೋಗಕ್ಕೆ ಬರುತ್ತೆ. ಎಲ್ಲಿ ಅಂತೀರಾ? ನಮ್ಮ ಭೂತಗನ್ನಡಿ ಅಕ್ಷರಗಳನ್ನ ದೊಡ್ಡದ್ ಮಾಡಿ ತೋರಿಸುತ್ತಲ್ಲ, ಅದೇ. ಆಮೇಲೆ ಕ್ಯಾಮೆರಾಗಳಲ್ಲಿ, ಮೈಕ್ರೋಸ್ಕೋಪ್ಗಳಲ್ಲಿ. ಅಷ್ಟೇ ಯಾಕೆ, ನಿಮ್ಮ ಕಣ್ಣುಗಳಲ್ಲೇ ಒಂದು ನ್ಯಾಚುರಲ್ ಪೀನಮಸೂರ ಇದೆ ಗೊತ್ತಾ? ಸರಿ, ಪೀನಮಸೂರದ ಕಥೆ ಆಯ್ತು. ಈಗ ಅದರ ಆಪೋಸಿಟ್ ಪಾತ್ರಕ್ಕೆ ಬರೋಣ. ಅದೇ ನಿಮ್ನ ಮಸೂರ, ಅಂದರೆ ನಮ್ಮ ವಿಸ್ತರಿಸುವ ಮಸೂರ. ಇದು ಕಾನ್ವೆಕ್ಸ್ ಲೆನ್ಸ್ ಮಾಡೋದಿಕ್ಕೆ ಉಲ್ಟಾ ಕೆಲಸ ಮಾಡುತ್ತೆ. ಹೌದು, ಪೀನ ಮಸೂರ ಬೆಳಕನ್ನ ಒಟ್ಟುಗೂಡಿಸಿದರೆ, ಈ ನಿಮ್ನ ಮಸೂರ ಬೆಳಕನ್ನ ಚಲ್ಲಾಪಿಲ್ಲಿ ಮಾಡುತ್ತೆ, ಅಂದ್ರೆ ಹರಡುತ್ತೆ. ಒಂದು ಕಾರಂಜಿ ನೀರನ್ನ ಹೇಗೆ ಎಲ್ಲಾ ಕಡೆ ಸ್ಪ್ರೆಡ್ ಮಾಡುತ್ತೋ ಹಾಗೇನೆ. ಅದಕ್ಕೆ ಇದನ್ನ ಸ್ಪ್ರೆಡ್ಡಿಂಗ್ ಲೆನ್ಸ್ ಅಥವಾ ವ್ಯಾಪಿಸುವ ಮಸೂರ ಅಂತಾರೆ. ಇದರ ಇಮೇಜ್ಗಳು ಮಾತ್ರ ಯಾವಾಗ್ಲೂ ಒಂದೇ ಥರ ಇರ್ತವೆ. ಇವುಗಳಿಗೆ ಮಿಥ್ಯಾ ಪ್ರತಿಬಿಂಬ ಅಂತ ಹೆಸರು. ಅಂದ್ರೆ ನಾವು ಕನ್ನಡಿಯಲ್ಲಿ ನಮ್ಮ ಮುಖ ನೋಡ್ತೀವಲ್ಲ, ಆ ಥರ ಅದನ್ನ ನೋಡ್ಬೋದಷ್ಟೇ, ಸ್ಕ್ರೀನ್ ಮೇಲೆ ಹಿಡಿಯೋಕ್ಕಾಗಲ್ಲ. ಮತ್ತು ಇಮೇಜ್ ಯಾವಾಗ್ಲೂ ನೇರವಾಗಿಯೇ ಇರುತ್ತೆ, ಜೊತೆಗೆ ವಸ್ತುವಿಗಿಂತ ಚಿಕ್ಕದಾಗಿ ಕಾಣುತ್ತೆ, ಯಾವಾಗ್ಲೂ ಹೀಗೆ. ಇದರ ಉಪಯೋಗ ಎಲ್ಲೆಲ್ಲಿ ಅಂದ್ರೆ, ಮುಖ್ಯವಾಗಿ ಸಮೀಪ ದೃಷ್ಟಿ ಅಂದ್ರೆ ಮಯೋಪಿಯಾ ಇರೋರ ಕನ್ನಡಕಗಳಲ್ಲಿ ಇದನ್ನ ಬಳಸ್ತಾರೆ. ಮತ್ತೆ ಬಾಗಿಲಿಗೆ ಹಾಕೋ ಪೀಪ್ ಹೋಲ್ ಇದೆಯಲ್ಲ, ಹೊರಗಡೆ ಯಾರು ಅಂತ ನೋಡಕ್ಕೆ, ಅದರಲ್ಲಿ, ಮತ್ತೆ ಕೆಲವು ಟಾರ್ಚ್ ಲೈಟ್ಗಳಲ್ಲಿ, ಬೈನಾಕ್ಯುಲರ್ಗಳಲ್ಲೂ ಇದನ್ನ ಬಳಸ್ತಾರೆ. ಓಕೆ, ಮಸೂರಗಳ ಬಗ್ಗೆ ಈಗ ನಮಗೆ ಒಂದು ಐಡಿಯಾ ಬಂತು. ಈಗ ನಾವು ಶುರುನಲ್ಲಿ ಕೇಳಿದ ಆ ಪ್ರಶ್ನೆಗೆ ವಾಪಸ್ ಬರೋಣ. ನೆನ್ಪಿದ್ಯಾ? ಭೂತಗನ್ನಡಿಗೂ ಕಾಮನ್ ಬಿಲ್ಲಿಗೂ ಏನು ಸಂಬಂಧ ಅಂತ. ಬನ್ನಿ, ಈ ಲೆನ್ಸ್ಗಳ ಸೈನ್ಸ್ ಹೇಗೆ ಪ್ರಕೃತಿಯ ಒಂದು ಸುಂದರ ಕವಿತೆಯನ್ನ ಅಂದ್ರೆ ಕಾಮನಬಿಲ್ಲನ್ನ ರಚಿಸುತ್ತೆ ಅಂತ ನೋಡೋಣ. ಕಾಮನಬಿಲ್ಲು ಹೇಗೆ ಆಗತ್ತೆ? ಮಳೆ ಬಂದು ನಿಂತ ಮೇಲೆ ಗಾಳಿಯಲ್ಲಿ ಸಣ್ಣ ಸಣ್ಣ ನೀರಿನ ಹನಿಗಳು ತೇಲಾಡ್ತಾ ಇರುತ್ತವಲ್ಲ, ಆ ಹನಿಗಳ ಮೇಲೆ ಸೂರ್ಯನ ಬೆಳಕು ಬಿದ್ದಾಗ ಕಾಮನಬಿಲ್ಲು ಮೂಡುತ್ತೆ. ಅಂದ್ರೆ ಆ ಪ್ರತಿಯೊಂದು ನೀರಿನ ಹನಿಯೂ ಲಕ್ಷಾಂತರ ಸಣ್ಣ ಸಣ್ಣ ನ್ಯಾಚುರಲ್ ಲೆನ್ಸ್ ತರ ಕೆಲಸ ಮಾಡುತ್ತೆ. ಹೌದು, ಪೀನಾ ಮಸೂರದ ಹಾಗೆ. ಇಲ್ಲೇ ಇದೆ ನೋಡಿ ಅಸಲಿ ಮ್ಯಾಜಿಕ್. ಆ ಒಂದೊಂದು ನೀರಿನ ಹನಿಯೊಳಗೂ ಏನಾಗತ್ತೆ ಗೊತ್ತಾ? ಒಂದು ಸಣ್ಣ ಡ್ರಾಮಾ ನಡೀತದೆ 3 ಸ್ಟೆಪ್ನಲ್ಲಿ. ಸ್ಟೆಪ್ 1: ಸೂರ್ಯನ ಬೆಳಕು ಹನಿಯೊಳಗೆ ಎಂಟ್ರಾಗುವಾಗ ಅದು ಸ್ವಲ್ಪ ಬಾಗುತ್ತೆ.
ಸ್ಟೆಪ್ 2, ಆಮೇಲೆ ಹನಿಯ ಒಳಗಡೆನೇ ಅದು ರಿಫ್ಲೆಕ್ಟ್ ಆಗುತ್ತೆ, ಅಂದ್ರೆ ಒಂದು ಸಣ್ಣ ಕನ್ನಡಿಗೆ ತಾಗಿದ ಹಾಗೆ ವಾಪಸ್ ಬರುತ್ತೆ. ಸ್ಟೆಪ್ 3, ಕೊನೆಗೆ ಆ ಬೆಳಕು ಹನಿಯಿಂದ ಹೊರಗೆ ಬರುವಾಗ ಇನ್ನೊಮ್ಮೆ ಬಾಗುತ್ತೆ. ಆದರೆ ಈ ಸಲ ಆ ಬಿಳಿ ಬೆಳಕು ಒಡೆದು 7 ಬೇರೆ ಬೇರೆ ಬಣ್ಣಗಳಾಗಿ ಸ್ಪ್ಲಿಟ್ ಆಗುತ್ತೆ. ಹೀಗೆ ಬಿಳಿ ಬೆಳಕು ತನ್ನಲ್ಲಿ ಅಡಗಿರೋ 7 ಬಣ್ಣಗಳಾಗಿ ಸ್ಪ್ಲಿಟ್ ಆಗೋ ಈ ಪ್ರಾಸೆಸ್ ಇದೆಯಲ್ಲ, ಇದಕ್ಕೆ ಸೈಂಟಿಫಿಕ್ ಆಗಿ ವರ್ಣ ವಿಭಜನೆ ಅಥವಾ ಡಿಸ್ಪರ್ಷನ್ ಅಂತ ಕರೀತಾರೆ. ನಾವು ಚಿಕ್ಕವರಿದ್ದಾಗ ಪ್ರಿಸಮ್ನಲ್ಲಿ ನೋಡಿರ್ತೀವಿ, ಅಥವಾ ಸೋಪಿನ ಗುಳ್ಳೆಗಳ ಮೇಲೆ ಕೂಡ ಈ ಬಣ್ಣಗಳು ಕಾಣಿಸುತ್ತಲ್ವಾ, ಅದೇ ಇದು. ಇಮ್ಯಾಜಿನ್ ಮಾಡಿ, ಲಕ್ಷಾಂತರ ನೀರಿನ ಹನಿಗಳು ಒಟ್ಟಿಗೆ ಇದೇ ಕೆಲಸ ಮಾಡಿದ್ರೆ ಆವಾಗಲೇ ನಮಗೆ ಆಕಾಶದಲ್ಲಿ ಆ ದೊಡ್ಡ ಸುಂದರ ಕಾಮನಬಿಲ್ಲು ಕಾಣಿಸೋದು. ಈ ವರ್ಣವಿಭಜನೆಯಿಂದ ನಮಗೆ ಸಿಗೋದೇ ಆ 7 ಬಣ್ಣಗಳ ಸುಂದರ ಪಟ್ಟಿ, ವರ್ಣಪಟಲ ಅಂತೀವಿ. ಯಾವ್ಯಾವುದು ಆ ಬಣ್ಣಗಳು? ಕೆಂಪು, ಕಿತ್ತಳೆ, ಹಳದಿ, ಹಸಿರು, ನೀಲಿ, ಇಂಡಿಗೋ ಮತ್ತು ನೇರಳೆ. ಇದನ್ನ ನೆನ್ಪಿಟ್ಕೊಡಕ್ಕೆ ವಿಬ್ ಗಯಾರ್ ಅಂತ ಒಂದು ಚಿಕ್ಕ ಟ್ರಿಕ್ ಕೂಡ ಇದೆ, ಕೆಳಗಿನಿಂದ ಮೇಲಕ್ಕೆ. ಹಾಗಾದ್ರೆ ಈಗ ಎಲ್ಲವನ್ನೂ ಒಟ್ಟು ಸೇರಿಸಿ ನೋಡೋಣ. ಪೀನ ಮಸೂರ ಬೆಳಕನ್ನ ಒಟ್ಟುಗೂಡಿಸುತ್ತೆ, ನಿನ್ನ ಮಸೂರ ಬೆಳಕನ್ನ ಹರಡುತ್ತೆ, ಮತ್ತು ಒಂದು ಸಣ್ಣ ನೀರಿನ ಹನಿ ಬೆಳಕನ್ನ ಬಗ್ಗಿಸಿ ಅದನ್ನ 7 ಬಣ್ಣಗಳಾಗಿ ಒಡೆದು ಒಂದು ಸುಂದರ ಕಾಮನಬಿಲ್ಲಿನ ರೂಪ ಕೊಡುತ್ತೆ. ಅಂದ್ರೆ ನಮ್ಮ ಮೊದಲ ಪ್ರಶ್ನೆಗೆ ಉತ್ತರ ಸಿಕ್ತು ಅಲ್ವಾ? ಭೂತಕನ್ನಡಿ ಮತ್ತು ಕಾಮನಬಿಲ್ಲು ಎರಡೂ ಬೆಳಕನ್ನ ಬಗ್ಗಿಸ್ತವೆ, ಆದರೆ ಒಂದರ ಪರಿಣಾಮ ಬೇರೆ, ಇನ್ನೊಂದರ ಪರಿಣಾಮ ಬೇರೆ. ಆದರೆ ಅದರ ಹಿಂದಿರೋ ಮೂಲ ವಿಜ್ಞಾನ ಮಾತ್ರ ಒಂದೇ. ಸರಿ, ಬೆಳಕು ಹೇಗೆ ಬಾಗುತ್ತೆ, ಹೇಗೆ ಬಣ್ಣಗಳಾಗಿ ಸ್ಪ್ಲಿಟ್ ಆಗುತ್ತೆ ಅನ್ನೋ ಸೀಕ್ರೆಟ್ ಈಗ ನಮಗೆಲ್ಲ ಗೊತ್ತಾಯ್ತು. ಇನ್ಮುಂದೆ ಒಂದು ಗ್ಲಾಸ್ ನೀರು ಕುಡಿಯುವಾಗ, ಅಥವಾ ಕನ್ನಡಕ ಹಾಕುವಾಗ, ಇಲ್ಲ ಮಳೆ ಬಂದ್ಮೇಲೆ ಆಕಾಶ ನೋಡುವಾಗ ಇದ್ರ ಹಿಂದಿರೋ ಸೈನ್ಸ್ ನೆನಪಾಗುತ್ತಲ್ವಾ? ಯೋಚನೆ ಮಾಡಿ ನೋಡಿ, ನಮ್ಮ ಸುತ್ತಮುತ್ತ ಈ ವಿಜ್ಞಾನದ ಆಟ ಬೇರೆ ಎಲ್ಲೆಲ್ಲಿ ನಡೀತಾ ಇರುತ್ತೆ ಅಂತ. ಖಂಡಿತ ಗಮನಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಾ? ಹಾಗಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಬಾಯ್ ಬಾಯ್.